ಸ್ನೇಹಿತರೆ, ದಿ ಕಿಂಗ್ ವಿರಾಟ್ ಕೊಹ್ಲಿಗೀಗ 37 ವರ್ಷ. ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋದಕ್ಕೆ ವಿರಾಟ್ ಕೊಹ್ಲಿಯ ಫಿಟ್ನೆಸ್ಸೇ ಸಾಕ್ಷಿ. ಹೇಗಿದ್ರು ವಿರಾಟ್ ಕೊಹ್ಲಿ ವಿದಾಯದ ಬಗ್ಗೆ ಬೇಡವಾದ ಚರ್ಚೆಗಳು ನಡೆಯುತ್ತಲೇ ಇರುತ್ತೆ. ಹೀಗೆ ರಿಟೈರ್ಮೆಂಟ್ ಸುದ್ದಿ ಬಂದಾಗ್ಲೆಲ್ಲ ವಿರಾಟ್ ಜೊತೆಗೆ ಕೇಳಿ ಬರೋ ಮತ್ತೊಂದು ಹೆಸರು ರೋಹಿತ್ ಶರ್ಮಾ. ಇಂದು ಇಬ್ಬರು ಟೀಂ ಇಂಡಿಯಾದ ಜೋಡೆತ್ತು ನಿಜ. ಆದ್ರೆ ಒಂದು ಟೈಮ್ನಲ್ಲಿ ಇವರಿಬ್ಬರ ಮಧ್ಯೆಯೇ ಮುನಿಸಿತ್ತು. ಆದ್ರೆ ಯಾವಾಗ ಈ ಬದ್ಧ ವೈರಿಗಳು ಸ್ನೇಹಿತರಾಗಿ ಬದಲಾದ್ರೋ ಅಂದೇ ಟೀಂ ಇಂಡಿಯಾದ ಭವಿಷ್ಯ ಬದಲಾಗಿತ್ತು. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ವಿರಾಟ್ ರೋಹಿತ್ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತಿದ್ದೇಕೆ, ಅದನ್ನ ಶಮನಗೊಳಿಸಿದ ಆ ದ್ರೋಣಾಚಾರ್ಯ ಯಾರು, ಇವರಿಬ್ಬರ ಮುನಿಸು ತಣಿದ ನಂತರ ಭಾರತ ತಂಡಕ್ಕೆ ಬಾಹುಬಲಿಯ ಶಕ್ತಿ ಬಂದಿದ್ದು ಹೇಗೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಒಬ್ಬ ಜಲ ಮತ್ತೊಬ್ಬ ಜ್ವಾಲೆ, ಇಬ್ಬರು ಬಂದಾದ್ರೆ ಅದು ಜಲಾಗ್ನಿ ಎಂಬ ಡೆಡ್ಲಿ ಕಾಂಬಿನೇಷನ್. ಇವರಿಬ್ಬರದ್ದು ಅಂಥದ್ದೇ ಕಾಂಬಿನೇಷನ್. ದಶಕದ ಕಾಲ ಭಾರತೀಯ ಕ್ರಿಕೆಟ್ನ ನೊಗ ಎಳೆದ ಜೋಡೆತ್ತುಗಳು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ವಿರಾಟ್ ರೋಹಿತ್ ಜೊತೆಯಾಟಕ್ಕೆ ಈಗ 17 ವರ್ಷ. 2 ಧ್ರುವ ನಕ್ಷತ್ರಗಳ ಹೊಳಪಿಗೆ ಸಾಕ್ಷಿಯೇ ಈ 17 ವರ್ಷಗಳು. ಇವತ್ತಿಗೆ ಇವರಿಬ್ರು ಗೆಳೆಯರು, ಒಬ್ಬರನ್ನೊಬ್ಬರು ಗೌರವಿಸುವಂತಹ ಪ್ರಬುದ್ಧ ಸ್ನೇಹಿತರು. ಅಂದಹಾಗೆ ಈ ಸ್ನೇಹಕ್ಕೆ ದೊಡ್ಡ ಇತಿಹಾಸವೇನಿಲ್ಲ, ಕೇವಲ 5 ವರ್ಷಗಳ ಹಿಂದೆ ಬೆಸೆದುಕೊಂಡಿದ್ದ ಬಂಧನವಿದು. ಇಬ್ಬರ ಮಧ್ಯೆ ಇದ್ದಂತಹ ಕಹಿಯನ್ನ ಕರಗಿಸಿ ಸ್ನೇಹದ ಬೆಸುಗೆಯನ್ನ ಬೆಸೆದವರು ಭಾರತ ತಂಡದ ಮಾಜಿ ಕೋಚ್ ರವಿಶಾಸ್ತ್ರಿ. ವಯಸ್ಸಲ್ಲಿ ರೋಹಿತ್ ಶರ್ಮಾ ಕೊಹ್ಲಿಗಿಂತ ದೊಡ್ಡವರು. ಭಾರತ ತಂಡಕ್ಕೆ ಮೊದಲು ಕಾಲಿಟ್ಟವರು ಅವರೇ. ವಿರಾಟ್ ಕೊಹ್ಲಿ ಭಾರತದ ಪರ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡುವ ಹೊತ್ತಿಗಾಗಲೇ ರೋಹಿತ್ ಶರ್ಮಾ ಅವರು T20 ವಿಶ್ವಕಪ್ ಅನ್ನೇ ಗೆದ್ದು ಬಿಟ್ಟಿದ್ದಂತಹ ತಂಡದಲ್ಲಿದ್ರು. ಆದ್ರೆ ಒಮ್ಮೆ ವಿರಾಟ್ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ರೋಹಿತ್ ಶರ್ಮಾ ಮಂಕಾಗಿ ಹೋಗಿದ್ರು. ಇಬ್ಬರು ಅಸಾಮಾನ್ಯ ಪ್ರತಿಭೆಗಳು. ಆದ್ರೆ ಸ್ಥಿರ ಆಟದ ವಿಚಾರಕ್ಕೆ ಬಂದ್ರೆ ಆರಂಭದ ದಿನಗಳಲ್ಲಿ ರೋಹಿತ್ ಶರ್ಮಾ ತಮ್ಮ ಪ್ರತಿಭೆ ಸಾಮರ್ಥ್ಯಕ್ಕೆ ನ್ಯಾಯ ಸಲ್ಲಿಸುವಲ್ಲಿ ವಿಫಲರಾಗಿದ್ರು. ಅದರ ಪೆಟ್ಟು ಬಿದ್ದದ್ದು 2011ರ ವಿಶ್ವಕಪ್ ಅನ್ನ ಆಡುವಂತಹ ಅವರ ಕನಸಿಗೆ. ಹೌದು, ರೋಹಿತ್ ಶರ್ಮಾ 2011ರ ಏಕದಿನ ವಿಶ್ವಕಪ್ ನಲ್ಲಿ ಆಡಲು ಬಯಸಿದ್ರು. ಆದ್ರೆ ರೋಹಿತ್ ಬದಲು ವಿರಾಟ್ ಕೊಹ್ಲಿಯತ್ತ ನೋಡಿತ್ತು ಆಯ್ಕೆ ಸಮಿತಿ. ಅಲ್ಲಿಂದ ಶುರುವಾಗಿದ್ದು ವಿರಾಟ್ ಕೊಹ್ಲಿಯ ಯುಗ. 2012ರಲ್ಲಿ ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ ಶತಕ ಬಾರಿಸುವ ಹೊತ್ತಿಗೆ ರೋಹಿತ್ ಶರ್ಮಾ ಭಾರತ ತಂಡದಲ್ಲಿ ಕಾಯಂ ಸ್ಥಾನವನ್ನ ಪಡೆದುಕೊಳ್ಳೋಕೆ ಒದ್ದಾಡ್ತಾ ಇದ್ರು. ಮುಂದೆ ವಿರಾಟ್ ದೈತ್ಯ ಆಟಗಾರನಾಗಿ ಬೆಳೆದು ನಿಂತರು, ದಾಖಲೆಗಳನ್ನ ಪುಡಿಗಟ್ಟಿದ್ರು, ಕ್ರಿಕೆಟ್ ಜಗತ್ತು ಕಂಡ ಸರ್ವಶ್ರೇಷ್ಠ ಚೇಸರ್ ಎನಿಸಿಕೊಂಡ್ರು. ಭಾರತ ತಂಡದ ನಾಯಕತ್ವದ ದಂಡವು ಕೊಹ್ಲಿ ಕೈ ಸೇರ್ತು. ವಿರಾಟ್ ನಾಯಕತ್ವದಲ್ಲಿ ಆಡೋಕೆ ಶುರು ಮಾಡಿದ್ರು ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಕ್ರಿಕೆಟ್ ವೃತ್ತಿ ಜೀವನದ ಅತಿ ದೊಡ್ಡ ಮೈಲುಗಲ್ಲು ಅಂದ್ರೆ ಅದು 2019ರ ಏಕದಿನ ವಿಶ್ವಕಪ್ನಲ್ಲಿ ಆಡಿದ ಆಟ. 5 ಶತಕಗಳ ಮೂಲಕ ವಿಜೃಂಭಿಸಿ ಬಿಟ್ಟಿದ್ರು ರೋಹಿತ್. ವಿರಾಟ್ ಆಧಿಪತ್ಯಕ್ಕೆ ಮೊದಲ ಬಾರಿ ಸವಾಲು ಹಾಕಿದ್ದು ಅಲ್ಲೇ. ಒಂದ್ ಕಡೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ICC ಟೂರ್ನಿಗಳಲ್ಲಿ ಭಾರತ ತಂಡ ಸತತವಾಗಿ ಮುಗ್ಗರಿಸ್ತಾ ಬಂದ್ರೆ, ಮತ್ತೊಂದು ಕಡೆ IPL ನಲ್ಲಿ ಅಶ್ವಮೇಧ ಯಾಗವನ್ನೇ ಆರಂಭಿಸಿದ್ರು ರೋಹಿತ್ ಶರ್ಮಾ. ಸಹಜವಾಗಿಯೇ ರೋಹಿತ್ ಪಟ್ಟಾಭಿಷೇಕದ ಯೋಚನೆ ಬಂದಿತ್ತು BCCI ಬಾಸ್ಗಳಿಗೆ. ತೆರೆಯ ಹಿಂದೆ ನಡೆದ ಕೆಲ ಘಟನೆಗಳ ಕಾರಣಕ್ಕೆ ಕೊಹ್ಲಿ ಜೊತೆಗಿನ ರೋಹಿತ್ ಸಂಬಂಧವು ಹಳಸಿಬಿಟ್ಟಿತ್ತು. ತೆರೆ ಮೇಲೆ ಕಾಣ್ತಾ ಇದ್ದಷ್ಟು ಸರಳವಾಗಿರಲಿಲ್ಲ ಕೊಹ್ಲಿ ರೋಹಿತ್ ಬಾಂಧವ್ಯ. ಆಗ ದಾಂಗುಡಿ ಇಟ್ಟಿತ್ತು ನೋಡಿ ಕೋವಿಡ್-19. ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಅಣಿಯಾಗ್ತಾ ಇತ್ತು. ಸುದ್ದಿಗೋಷ್ಠಿಗೆ ಬಂದಿದ್ದ ವಿರಾಟ್ ಕೊಹ್ಲಿಗೆ ರೋಹಿತ್ ಫಿಟ್ನೆಸ್ ಬಗ್ಗೆ ಒಂದು ಪ್ರಶ್ನೆ ಎದುರಾಯಿತು. ಫಿಟ್ ಇಲ್ಲದ ಕಾರಣ ಆ ವರ್ಷ ಕೆಲ IPL ಪಂದ್ಯಗಳಿಂದ ರೋಹಿತ್ ಹೊರಗುಳಿದಿದ್ರು. ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ರೋಹಿತ್ ಆಡ್ತಾರೆಯೇ ಎಂಬ ಪ್ರಶ್ನೆಗೆ ಕೊಹ್ಲಿ ಕೊಟ್ಟ ಉತ್ತರವೇ ಇಬ್ಬರ ನಡುವಿನ ಹಳಸಿದ ಸಂಬಂಧಕ್ಕೆ ಸಾಕ್ಷಿಯನ್ನ ನುಡಿದಿತ್ತು. ಅಂದ್ಹಾಗೆ ಕೊಹ್ಲಿ ಅಂದು ಏನ್ ಹೇಳಿದ್ರು ಅಂದ್ರೆ, ರೋಹಿತ್ ಶರ್ಮಾಗೆ ಏನಾಗಿದೆ ನನಗೆ ತಿಳಿದಿಲ್ಲ, ಗಾಯದ ಪ್ರಮಾಣವು ಎಂತದ್ದು ಅನ್ನುವಂತಹ ಮಾಹಿತಿ ಇಲ್ಲ ಅನ್ನೋ ಮಾತನ್ನ ಅಂದು ವಿರಾಟ್ ಕೊಹ್ಲಿ ಆಡಿದ್ರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮಧ್ಯೆ ಸೃಷ್ಟಿಯಾಗಿದ್ದ ಕಂದಕವನ್ನ ಕ್ರಿಕೆಟ್ ಜಗತ್ತಿನ ಮುಂದೆ ತೆರೆದಿಟ್ಟಿತ್ತು ಕೊಹ್ಲಿ ಆಡಿದ್ದಂತಹ ಆ ಮಾತು. ತಂಡದ ನಾಯಕನಾದವನಿಗೆ ತನ್ನ ಒಬ್ಬ ಪ್ರಮುಖ ಆಟಗಾರ, ಹಿರಿಯ ಆಟಗಾರನ ಫಿಟ್ನೆಸ್ ಬಗ್ಗೆ ಮಾಹಿತಿ ಇಲ್ಲವೆಂದ್ರೆ ಅದು ನಂಬೋ ಮಾತೆ. ಇಷ್ಟೆಲ್ಲ ಆದ್ಮೇಲೆ ರೋಹಿತ್ ಶರ್ಮಾ ಇಲ್ಲದೆ ಏಕದಿನ ಹಾಗೂ T20 ಸರಣಿ ಮುಗಿಸಿತ್ತು ಟೀಂ ಇಂಡಿಯಾ. ಟೆಸ್ಟ್ ಸರಣಿಯ 3ನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಭಾರತ ತಂಡವನ್ನ ಸೇರಿಕೊಳ್ಳೋ ಹೊತ್ತಿಗೆ ಆಗಷ್ಟೇ ಹುಟ್ಟಿದ ಮಗಳನ್ನ ನೋಡಲು ಭಾರತಕ್ಕೆ ವಾಪಸ್ ಬಂದಿದ್ರು ವಿರಾಟ್ ಕೊಹ್ಲಿ. ಈ ಮಧ್ಯೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮಧ್ಯೆ ಇದ್ದಂತಹ ಕಹಿಯನ್ನ ದೂರವಾಗುವಂತೆ ಮಾಡಿತ್ತು ಅದೊಂದು ಘಟನೆ. ಕೋವಿಡ್ ಕ್ವಾರಂಟೈನ್ ಸಮಯ.
ವಿರಾಟ್ ಕೊಹ್ಲಿ ಭಾರತಕ್ಕೆ ಮರಳುವ ಮುನ್ನ ಅವರ ಜೊತೆ ರೋಹಿತ್ ಶರ್ಮಾ ಅವರನ್ನ ಮುಖಾಮುಖಿಯಾಗಿ ಕೂರಿಸಿದ್ರಂತೆ ಆಗಿನ ಭಾರತ ತಂಡದ ಕೋಚ್ ರವಿಶಾಸ್ತ್ರಿ. ತಮ್ಮ ಜವಾಬ್ದಾರಿಯ ಬಗ್ಗೆ ಇಬ್ಬರಿಗೂ ಅರಿವು ಮೂಡಿಸಿದಂತಹ ಶಾಸ್ತ್ರಿ, ನೀವಿಬ್ಬರು ನಿಮ್ಮ ಮನಸ್ತಾಪವನ್ನ ಬದಿಗಿಟ್ಟು ಭಾರತ ತಂಡಕ್ಕಾಗಿ ಒಂದಾಗಿ ಆಡ್ಲೇಬೇಕು, ಕ್ರಿಕೆಟ್ಗಿಂತ ಯಾರೂ ದೊಡ್ಡವರಲ್ಲ ಎಂದು ಖಡಕ್ಕಾಗಿಯೇ ಹೇಳಿಬಿಟ್ಟಿದ್ರಂತೆ. ಅಂದಿನಿಂದ ಪ್ರತಿಸ್ಪರ್ಧಿಗಳಂತೆ ಕಾಣ್ತಾ ಇದ್ದವರ ಯೋಚನೆ ಎರಡೂ ಬದಲಾಯಿತು. ಮುಂದೆ ವಿರಾಟ್ ಕೊಹ್ಲಿ ನಾಯಕತ್ವಕ್ಕೆ ರಾಜೀನಾಮೆ ನೀಡಿ ರೋಹಿತ್ ಪಟ್ಟಾಭಿಷೇಕವಾದ ಆರಂಭದ ದಿನಗಳಲ್ಲಿ ಮನಸ್ತಾಪದ ಕುರುಹುಗಳು ಕಾಣಿಸಿಕೊಂಡ್ರು. ಕಲಕಿದ್ದ ಸರೋವರ ಈಗ ತಿಳಿಯಾಗಿದೆ. ಪ್ರತಿಸ್ಪರ್ಧಿಗಳಾಗಿದ್ದವರು ಸ್ನೇಹಿತರಾಗಿದ್ದಾರೆ. ಉತ್ತರ ಧ್ರುವ ದಕ್ಷಿಣ ಧ್ರುವದಂತಿದ್ದವರು ಆತ್ಮೀಯರಾಗಿದ್ದಾರೆ. ಇವತ್ತಿಗೆ ಭಾರತದ ಪರ ಜೊತೆಯಾಗಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡಿದಂತಹ ಜೋಡಿಗಳ ಪೈಕಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಗ್ರಗಣ್ಯರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೊತೆಯಾಟದಲ್ಲಿ ಹರಿದು ಬಂದಿರುವುದು 5,500 ರನ್. ಸ್ನೇಹಿತರೆ, ನೀವು ಯಾರ ಫ್ಯಾನ್? ಇವರಿಬ್ಬರ ಈ ಸ್ಟೋರಿ ಕೇಳಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.